ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಫ್ಯಾಬ್ ಫೋರ್ಗಳು ನಿಮಗೆ ಗೊತ್ತು. ವಿರಾಟ್ ಕೊಹ್ಲಿ ಇರ್ಬೋದು, ಸ್ಟೀವ್ ಸ್ಮಿತ್ ಇರ್ಬೋದು, ಮತ್ತೆ ಕೇನ್ ವಿಲಿಯಮ್ಸನ್ ಮತ್ತೆ ಜೋ ರೂಟ್. ಯಾಕಂದ್ರೆ ಅವರು ಟೆಸ್ಟ್ನಲ್ಲಿ ಇದು ಬರೋದು, ಎಲ್ಲ ಫಾರ್ಮೆಟ್ ಬರಲ್ಲ. ಟೆಸ್ಟ್ನಲ್ಲಿ ಮಾತ್ರ ಫ್ಯಾಬುಲಸ್ 4 ಪ್ಲೇಯರ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇವರು 2020ರಲ್ಲಿ ಎಷ್ಟೆಷ್ಟು ಸೆಂಚುರಿನಲ್ಲಿ ಇದ್ರು ಅಂತ ನೋಡಿದ್ರೆ, 2020ರಲ್ಲಿ ವಿರಾಟ್ ಕೊಹ್ಲಿ ಅವರು 27 ಸೆಂಚುರಿ ಕಂಪ್ಲೀಟ್ ಮಾಡಿದ್ರು, ಮತ್ತೆ ಸ್ಟೀವ್ ಸ್ಮಿತ್ 26, ಕೇನ್ ವಿಲಿಯಮ್ಸ್ ಇನ್ನು 21, ಮತ್ತೆ ಜೋ ರೂಟ್ 17 ಇದ್ರು. ಸೊ ಇಲ್ಲಿ ಟಾಪ್ ಅಲ್ಲಿ ಇದ್ದದ್ದು ವಿರಾಟ್ ಕೊಹ್ಲಿ ಅವರು, ಬಟ್ ಫಾರ್ಮ್ ಅಲ್ಲಿ ಇರಲಿಲ್ಲ, ಅಥವಾ ರನ್ಸ್ ಬರ್ತಾ ಇರಲಿಲ್ಲ, ಸೆಂಚುರೀಸ್ ಬರ್ತಾ ಇರಲಿಲ್ಲ. ಸೊ ಅಲ್ಲಿ ನಿಂತೋಗ್ಬಿಟ್ಟಿತ್ತು ಅವರೇ ಟಾಪ್ ಅಲ್ಲಿ ಇದ್ರು. ಆದ್ರೆ ಇವತ್ತು ದಿನ ಪೂರ್ತಿ ಬದಲಾಗಿದೆ. ಫುಲ್ ಟಾಪ್ 1 ಅಲ್ಲಿ ಇದ್ದರು, ಟಾಪ್ 4 ಹೋಗಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಯಾಕಂದ್ರೆ ಕೇನ್ ವಿಲಿಯಮ್ಸ್ ಅನ್ನು 21ರಿಂದ 32, ಇವತ್ತು 2024ಕ್ಕೆ ಅವ್ರದ್ದು 32 ಸೆಂಚುರೀಸ್ ಇದೆ. ಹತ್ತತ್ರ 11-12 ಸೆಂಚುರೀಸ್ ಜಾಸ್ತಿ ಹೊಡೆದಿದ್ದಾರೆ, 11 ಸೆಂಚುರಿ ಜಾಸ್ತಿ ಹೊಡೆದಿದ್ದಾರೆ. ಸೊ ಈ ಎಷ್ಟು 2-3-4 ಇಯರ್ಸ್ ಗ್ಯಾಪ್ ಅಲ್ಲಿ 4 ಇಯರ್ಸ್ ಅಲ್ಲಿ ಅವ್ರದ್ದು 11-12 ಸೆಂಚುರಿ ಬಂದ್ಬಿಟ್ಟಿದೆ. ಸೊ ಟಾಪ್ ಅಲ್ಲಿ 32 ಸೆಂಚುರಿಯಿಂದ ಟಾಪ್ ಅಲ್ಲಿ ಇದ್ದಾರೆ. ಸೊ ನೆಕ್ಸ್ಟ್ ಸ್ಟೀವ್ ಸ್ಮಿತ್ ಸೆಕೆಂಡ್ ಅಲ್ಲೇ ಇದ್ದಾರೆ, ಮೊದಲು ಸೆಕೆಂಡ್ ಅಲ್ಲೇ ಇದ್ರು, ಈಗಲೂ ಕೂಡ. ಆದ್ರೆ ಅವರು ಒಂದು 5-6 ಸೆಂಚುರಿ ಹೊಡೆದಿದ್ದಾರೆ, 26 ಇತ್ತು, 32 ಹೊಡೆದಿದ್ದಾರೆ, 6 ಸೆಂಚುರಿ ಹೊಡೆದಿದ್ದಾರೆ. ಸೊ ಅವ್ರ ಕಡೆಯಿಂದ ಸೆಂಚುರಿ ಬರ್ತಾನೆ ಇದೆ. ಅದಾದ ನಂತರ ಜೋ ರೂಟ್ 4th ಪೊಸಿಷನ್ ಅಲ್ಲಿ ಇದ್ದವರು 3rd ಪೊಸಿಷನ್ ಬಂದ್ಬಿಟ್ಟಿದ್ದಾರೆ. ಅವರು ಕೂಡ 17 ಇದ್ದವರು 30 ಬಂದಿದ್ದಾರೆ ಅಂದ್ರೆ ಲೆಕ್ಕಕ್ಕೆ 13 ಸೆಂಚುರಿ ಹೊಡೆದಿದ್ದಾರೆ. ಜಸ್ಟ್ 4 ಇಯರ್ಸ್ ಅಲ್ಲಿ 13 ಸೆಂಚುರಿ. ಜೋ ರೂಟ್ ಕೂಡ ಕಂಟಿನ್ಯೂಸ್ ಸೆಂಚುರಿ ಹೊಡಿತಾ ಇದ್ದಾರೆ ಇಲ್ಲಿ ಕೇನ್ ವಿಲಿಯಮ್ಸನ್ ಮತ್ತೆ ಜೋ ರೂಟ್ ತುಂಬಾ ಫಾಸ್ಟ್ ಆಗಿ ಸೆಂಚುರೀಸ್ ಹೊಡೆದಿದ್ದಾರೆ ಕಂಪೇರ್ ಮಾಡಿದ್ರೆ. ಮತ್ತೆ ಆದ್ರೆ ವಿರಾಟ್ ಕೊಹ್ಲಿ ಅವ್ರದ್ದು ಬರೀ 2 ಸೆಂಚುರಿ ಬಂದಿರೋದು. 27 ಇತ್ತು 2020ರಲ್ಲಿ, ಈಗ ಬರೀ 29 ಕೂತಿದ್ದಾರೆ. ಸೊ ಅದ್ರ ಜೊತೆಗೆ ಈಗ 5 ಟೆಸ್ಟ್ ಮ್ಯಾಚಿನ ಸೀರೀಸ್ ಬೇರೆ ಮಿಸ್ ಮಾಡ್ಕೊಂಡ್ರು. ಇದೊಂದು ಅವಕಾಶ ಇತ್ತು ಇಲ್ಲಿ ಇಂಡಿಯಾದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ ಹೊಡೆದು ಕೆಚ್ಚಬಹುದಾಗಿತ್ತು. ಇಲ್ಲಿ ಕಳ್ಕೊಂಡ್ರು ವಿರಾಟ್ ಕೊಹ್ಲಿ ಅವರ ಒಂದು ಅವಕಾಶನ. ಬಟ್ ಓಕೆ, ಅವ್ರದ್ದು ಒಂದು ಪರ್ಸನಲ್ ರೀಸನ್ಸ್ ಇತ್ತು, ಅವ್ರಿಗೆ ಗಂಡ್ಮಗು ಆಗಿತ್ತು. ಸೊ ಆ ಬಿಸಿಲಿ ಇದ್ರು ಅವರು. ಸೊ ಅವ್ರು ಇನ್ನೂ ಕೂಡ ಆಡ್ತಾರೆ. ಇವರೆಲ್ಲರಿಗಿಂತ ಫಿಟ್ ಆಗಿದ್ದಾರೆ ಅಂತ ಈಗಲೂ ನಮಗೆ ಗೊತ್ತಿದೆ. ವಿರಾಟ್ ಕೊಹ್ಲಿ ಅವರು ಇವರೆಲ್ಲರಿಗಿಂತ ಲೇಟಾಗೂ ಕೂಡ ರಿಟೈರ್ ಆಗ್ತಾ ಇರ್ಬೇಕಾರಂತ ಪಂಡ್ರು ವಿರಾಟ್ ಕೊಹ್ಲಿ ಅವರು. ಸೊ ನನ್ನ ಪ್ರಕಾರ ಎಲ್ಲರದು ರೆಕಾರ್ಡ್ ಮುರಿದ್ಬಿಟ್ಟೆ ಹೋಗೋದು ವಿರಾಟ್ ಕೊಹ್ಲಿ ಅವರು. ಟೆಸ್ಟ್ ಕ್ರಿಕೆಟ್ನಲ್ಲಂತೂ 100% ಟಾಪ್ 1 ಅಲ್ಲಿ ಬಂದು ಹೋಗ್ತಾರೆ ಅಂತ ನನಗನ್ಸುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಬಿಫೋರ್ ದಿಸ್ ಟೆಸ್ಟ್ ಸೀರೀಸ್, ಈ ಟೆಸ್ಟ್ ಸೀರೀಸ್ಗಿಂತ ಮುಂಚೆ 70ನೇ ರ್ಯಾಂಕಲ್ಲಿ ಇದ್ರಂತೆ ಟೆಸ್ಟ್ ICC ಟೆಸ್ಟ್ ಬ್ಯಾಟ್ಸ್ಮನ್ ರ್ಯಾಂಕಿಂಗಲ್ಲಿ. ಆದರೆ ಈ ಸೀರೀಸಲ್ಲಿ ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ 2 ಡಬಲ್ ಸೆಂಚುರಿ, 1 ಸೆಂಚುರಿ ಎಲ್ಲ ಬಂದ ಮೇಲೆ 3 ಟೆಸ್ಟ್ ಆದಮೇಲೆ 14ನೇ ರ್ಯಾಂಕಿಗೆ ಡೈರೆಕ್ಟಾಗಿ ಬಂದು ಬಿದ್ದಿದ್ದಾರೆ. 14th ರ್ಯಾಂಕು. ಟಾಪ್ 10 ಅಲ್ಲಂತೂ 100% ಈ ಸೀರೀಸ್ ಮುಗಿಯೋಷ್ಟರಲ್ಲಿ ಟಾಪ್ 10 ಒಳಗಡೆ ಬಂದ್ಬಿಡ್ತಾರೆ. ಈಗ ಆಲ್ರೆಡಿ 14th ರ್ಯಾಂಕಲ್ಲಿ ಇದ್ದಾರೆ. ಇನ್ನು 2 ಟೆಸ್ಟ್ ಇದೆ. ಈಗ ನಡೀತಾ ಇರೋದು ಒಂದು 4th ಟೆಸ್ಟ್, 5th ಟೆಸ್ಟ್ ಇದೆ. 2 ಟೆಸ್ಟಲ್ಲಿ ಎರಡು ಇನ್ನಿಂಗ್ಸ್ ರನ್ ಬಂದರೂ ಸಾಕು. 4 ಇನ್ನಿಂಗ್ಸಲ್ಲಿ 2 ಇನ್ನಿಂಗ್ಸ್ ರನ್ ಬಂದರೂ ಸಾಕು. ನನ್ನ ಪ್ರಕಾರ ಟಾಪ್ 10 ಒಳಗಡೆ ಬಂದ್ಬಿಡ್ತಾರೆ. ನಮ್ಮ ಆಲ್ರೆಡಿ ಟಾಪ್ 10 ಅಲ್ಲಿ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ನಂಬರ್ 7th ಅಲ್ಲಿ ಇದ್ದಾರೆ. ರೋಹಿತ್ ಶರ್ಮಾ ಅವರು ಟಾಪ್ 12 ಅಲ್ಲಿ ಇದ್ದಾರೆ, 12th. ಸೊ ಇನ್ನು ರಿಷಬ್ ಪಂತ್ 14ನೇ ಸ್ಥಾನದಲ್ಲಿದ್ದಾರೆ. ನೋಡಿ, 1 ವರ್ಷದಿಂದ ಕ್ರಿಕೆಟ್ ಆಡಿಲ್ಲ, 14ನೇ ರ್ಯಾಂಕಿಂಗ್ ಹೆಂಗ್ ಉಳಿಸ್ಕೊಂಡಿದ್ದಾರೆ ಅಂತ. ರನ್ನೇ ಬಂದಿಲ್ಲ, ಕ್ರಿಕೆಟ್ ಆಡಿಲ್ಲ, ಟೆಸ್ಟ್ ಕ್ರಿಕೆಟ್ ಆದರೂ ಕೂಡ ಯಾರು ಅಲ್ಲಿ ಅವ್ರನ್ನ 14ರಿಂದ ಅಂದ್ರೆ 10 ಒಳಗಿದ್ರು ಫಸ್ಟ್ ಬಿಫೋರ್ ಆಕ್ಸಿಡೆಂಟ್ ಆದಮೇಲೆ 14ಕ್ಕೆ ಬಂದು ಬಿದ್ದಿದ್ದಾರೆ ಅಷ್ಟೇ. ತುಂಬ 50-60ಕ್ಕೆ 70ಕ್ಕೆ ಎತ್ಕೊಂಡು ಹೋಗಿಲ್ಲ ಅವ್ರ ರ್ಯಾಂಕಿಂಗ್. ಅದಾದಮೇಲೆ ಈಗ 15ನೇ ರ್ಯಾಂಕ್ಗೆ ಇವರು ಬಂದಿದ್ದಾರೆ. ಯಶಸ್ವಿ ಜೈಸ್ವಾಲ್ ಕೂಡ ಆದಷ್ಟು ಬೇಗ ಟಾಪ್ 10 ಒಳಗಡೆ ಬರ್ತಾರೆ ಅಂತ ನನಗನ್ಸುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ಸರ್ಫರಾಜ್ ಖಾನ್ ಟೆಸ್ಟ್ ಮ್ಯಾಚಲ್ಲಿ ಡೆಬ್ಯೂ ಮ್ಯಾಚಲ್ಲಿ ಒಂದು 2 50 ಹೊಡೆದಿರೋದ್ರಿಂದ ಅವ್ರ ಪರ್ಫಾರ್ಮೆನ್ಸಿಂದ ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ IPL ಫ್ರಾಂಚೈಸಿ. ಸೊ ಆ್ಯಕ್ಚುಲಿ ಸರ್ಫರಾಜ್ ಅನ್ಸೋಲ್ಡ್ ಆಗಿಬಿಟ್ಟಿದ್ರು ಈ ಸರಿ ಆ್ಯಕ್ಷನಲ್ಲಿ. ಈಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಅವ್ರನ್ನ KKR ಅವರು ಅವ್ರನ್ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಗೌತಮ್ ಗಂಭೀರ್ ಕೂಡ KKR ಫ್ರಾಂಚೈಸಿಗೆ ಈಗ ವಾಪಸ್ ಸೇರ್ಕೊಂಡಿದ್ದಾರೆ ಮೆಂಟರ್ ಆಗಿ. ಜೊತೆಗೆ ಈಗ ಅವರು ಅಡ್ವೈಸ್ ಮಾಡಿದಾರಂತೆ, ಸರ್ಫರಾಜ್ನ ತಗೊಳ್ಳಿ, ಮಿಡಲ್ ಆರ್ಡರ್ಲಿ ಒಬ್ಬ ಸ್ಪಿನ್ನಿಗೆ ಚೆನ್ನಾಗಿ ಆಡೋರು ನಮಗೆ ಬ್ಯಾಟ್ಸ್ಮನ್ ಬೇಕು ಅಂತ ಹೇಳಿದಾರಂತೆ. ಬಟ್ ಅದು ಹೇಗೆ ಟೆಸ್ಟ್ ಫಾರ್ಮೆಟಲ್ಲಿ ಪರ್ಫಾರ್ಮ್ ಮಾಡಿದ ತಕ್ಷಣ T20ಗೆ ತಗೋತಾರೆ, T20ಲಿ ಪರ್ಫಾರ್ಮ್ ಮಾಡಿದ್ರೆ ಟೆಸ್ಟ್ ಫಾರ್ಮೆಟಿಗೆ ತಗೋತಾರೆ ಅಂತಲೇ ಇದುವರೆಗೂ ಅರ್ಥ ಆಗಿಲ್ಲ. ಅದೇ ಡಿಫ್ರೆಂಟ್ ಬಾಲ್ ಗೇಮು. T20ನೇ, ಟೆಸ್ಟೇ ಡಿಫ್ರೆಂಟ್ ಬಾಲ್ ಗೇಮ್ ಇರ್ತದೆ. ಎರಡೂ ಒಂದೇ ಅಂತೂ ಅಲ್ವೇ ಅಲ್ಲ. ಕೆಲವು ಪಂಟ್ರ್ಗಳಿಗೆ ಮಾತ್ರ ಅದು ಎಲ್ಲ 3 ಫಾರ್ಮೆಟ್ ಆಡೋ ಪ್ಲೇಯರ್ಗಳು, ವಿರಾಟ್ ಕೊಹ್ಲಿ, KL ರಾಹುಲ್, ರೋಹಿತ್ ಶರ್ಮಾ ಇಂಥವ್ರು ಮಾತ್ರ ಎಲ್ಲ ಫಾರ್ಮೆಟಲ್ಲೂ ತಕ್ಕನಾಗಿ ಆಯಾ ಫಾರ್ಮೆಟ್ಗೆ ತಕ್ಕನಾಗಿ ಬ್ಯಾಟಿಂಗ್ ಆಡೋಂಥ ಕೆಪಾಸಿಟಿ ಇರೋರು. ಬಟ್ ಇಲ್ಲಿ ಹೇಗೆ ಟೆಸ್ಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಈಗ IPL ಪರ್ಚೇಸ್ ಮಾಡ್ತಾರಂತೆ. ಅದು ಇವ್ರು ಹೋಗಿ ಸೆಲೆಕ್ಟ್ ಆಗಿ ಅಲ್ಲಿ ಆಡಿ ಪರ್ಫಾರ್ಮ್ ಮಾಡಿದಾಗಲೇ ಗೊತ್ತಾಗೋದು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಸರ್ಫರಾಜನ್ನು IPLಲ್ಲಿ. ಸೊ T20 ಫಾರ್ಮೆಟ್ ಪ್ಲೇಯರ್ ಅಲ್ಲ ಇವರು. ಯಾಕಂದರೆ ರಣಜಿಲಿ 4 ಡೇಗೆ ಮಾಡಿ ಬೆಳೆದು ಬಂದಿರೋರು. ಸಖತ್ತಾಗಿ ಆಡ್ತಾರೆ. ಟೆಸ್ಟ್ ಮಾತ್ರ ಸ್ಪಿನ್ನಿಗೆ ಚೆನ್ನಾಗಿ ಆಡ್ತಾರೆ. ಸೊ ಟೆಸ್ಟ್ ಸೂಪರ್ ಸೂಟ್ ಆಗಿದೆ. ದಯವಿಟ್ಟು ಇವ್ರ ಕೆರಿಯರ್ನ ಆಲ್ರೆಡಿ T20ಗೆ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಡಿ. IPL ಬೇಕಾದ್ರೆ ಆಡಿಸ್ಕೊಳ್ಳಿ, T20 ಫಾರ್ಮೆಟ್ಗೆ ಇಂಟರ್ನ್ಯಾಷನಲ್ ಸದ್ಯಕ್ಕೆ ಬೇಡ. ಇವರು ಟೆಸ್ಟ್ ಪ್ಲೇಯರ್ ಸೂಪರ್ ಆಡ್ತಾರೆ, ಟೆಸ್ಟಲ್ಲಿ ಇರಲಿ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಮುಂದಿನ ಅಪ್ಡೇಟಲ್ಲಿ KL ರಾಹುಲ್ ಅವರು ಕೂಡ ಮತ್ತೆ 90% ಫಿಟ್ ಅಂತ ಕನ್ಸಿಡರ್ ಮಾಡಿ 4th ಟೆಸ್ಟಿಗೆ ಸೆಲೆಕ್ಟ್ ಮಾಡಿಲ್ಲ, ನಿಮಗೆ ಗೊತ್ತಿದೆ. ಬಟ್ 5th ಟೆಸ್ಟ್ಗೂ ಕೂಡ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಕೂಡ ಇಲ್ಲ. ಈ ಎಂಟೈರ್ ಸೀರೀಸು ಇವರು ಕೂಡ ಏನೋ 1 ಟೆಸ್ಟ್ ಆಡಿದ್ರು. ಇವರು ವಿರಾಟ್ ಕೊಹ್ಲಿ ಅವ್ರ ಥರ ಫುಲ್ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ವಿರಾಟ್ ಕೊಹ್ಲಿ 5th ಟೆಸ್ಟ್ಗೆ ಬರ್ಬೋದು ಅಂತ ಕೆಲವರು ರೂಮರ್ಸ್ ನಡೀತಾ ಇದೆ. ಯಾಕಂದರೆ ಮಗು ಆಯಿತು, ಈಗ ಆಲ್ರೆಡಿ 4th ಟೆಸ್ಟ್ ನಡೀತಾ ಇದೆ. ಸೊ ಅವ್ರದ್ದು ರಜೆ ಮುಗಿಸ್ಕೋಬೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಬರಲಿಲ್ಲ ಅಂದ್ರೆ ಯಾರು ಏನೋ ಕೇಳೋಕ್ಕಾಗಲ್ಲ. ಅವರು ಫುಲ್ ಟೆಸ್ಟ್ ಸೀರೀಸ್ನು ಅವರು ಕೂಡ ಮಿಸ್ ಮಾಡ್ಕೋಬೋದು, KL ರಾಹುಲ್ ಕೂಡ ಮಿಸ್ ಮಾಡ್ಕೋಬೋದು. ಸೊ ಇದರಿಂದ ರೋಹಿತ್ ಶರ್ಮಾಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಗೆದ್ದಿರ್ಬೋದು 2 ಟೆಸ್ಟ್ನ. ಜೊತೆಗೆ ಜಸ್ಪ್ರೀತ್ ಬುಮ್ರಾ ಬೇರೆ ಇಲ್ಲ, ಈ ಸರಿ ಸ್ವಲ್ಪ ಎಫೆಕ್ಟ್ ಅಂತೂ ಆಗಿದೆ. ಅದಕ್ಕೆ ಸ್ವಲ್ಪ ಇವತ್ತು ತುಂಬ ಬೌಲಿಂಗ್ ಮಾಡೋಕ್ಕೆ ಕಷ್ಟ ಆಗಿದ್ದು. ಆ್ಯಕ್ಚುಲಿ ಜಸ್ಪ್ರೀತ್ ಬುಮ್ರಾ ಇದ್ದಿದ್ರೆ ಸ್ವಲ್ಪ ಆಲ್ ಔಟ್ ಮಾಡಿಬಿಡ್ತಿದ್ರು ಅಂತ ಅನ್ಸುತ್ತೆ ಇಂಗ್ಲೆಂಡ್ ಅವ್ರನ್ನ. ಅಂದರೂ ಕೂಡ ಈಗ 307 ಜೋ ರೂಟು ಜಸ್ಪ್ರೀತ್ ಬುಮ್ರಾಗೆ ಔಟ್ ಆಗ್ತಾಯಿದ್ರು ಪದೇ. ಸೊ ಬುಮ್ರಾ ಇಲ್ಲಿರೋದು ಜೋ ರೂಟ್ಗೂ ಹೆಲ್ಪ್ ಆಯ್ತು. ಇವತ್ತಿಗೆ ಸೆಂಚುರಿ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಇಂಡಿಯಾಗೆ ಹೆಚ್ಚು ಅವಕಾಶ ಇದೆ. ಇದೊಂದು ಮ್ಯಾಚ್ ಗೆದ್ಬಿಟ್ರೆ ಸಾಕು, ಇಂಡಿಯಾ ಆಲ್ಮೋಸ್ಟು ಸೀರೀಸ್ ಸೋಲಲ್ಲ. ಅದರ ನೆಕ್ಸ್ಟ್ ಮ್ಯಾಚು ಡ್ರಾ ಆದರೆ ಇಂಡಿಯಾ ಸೀರೀಸ್ ಗೆಲ್ತಾರೆ. ಅದರ ನೆಕ್ಸ್ಟ್ ಮ್ಯಾಚ್ ಇಂಗ್ಲೆಂಡ್ ಗೆದ್ಬಿಟ್ರೆ ಸೀರೀಸ್ ಡ್ರಾ ಆಗಿಬಿಡುತ್ತೆ. ಈ ಥರ ಆಗುತ್ತೆ.